ಬೆಳಗಾವಿ ನಗರದ ಬಸ್ ನಿಲ್ದಾಣದಲ್ಲಿರುವ ಶೆಲ್ಟರ್ ಶೆಡ್ ಸ್ವಚ್ಛತೆ ಕುರಿತು ಹಾಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿನ ಹೆಚ್ಚಿನ ಶೆಲ್ಟರ್ ಶೆಡ್ಗಳನ್ನು ಬೀದಿ ಪಾಲಾದವರಿಗೆ ನಿರ್ಮಿಸಲಾಗಿದೆಯೇ? ಹೀಗೊಂದು ಪ್ರಶ್ನೆಯನ್ನು ಕೇಳುವ ಸ್ಥಿತಿಯಲ್ಲಿದ್ದೀರಾ? 2 ವಾರಗಳ ಹಿಂದೆ ನಗರಸಭೆ ಕೆಲ ಶೆಡ್ಗಳನ್ನು ಸ್ವಚ್ಛಗೊಳಿಸಿತ್ತು. ಆದರೆ 2ನೇ ದಿನದಿಂದ ಮತ್ತೆ ಕೊಳಚೆ ಹಾಗೂ ದುರ್ವಾಸನೆಯಿಂದ ಪ್ರಯಾಣಿಕರು ಶೆಡ್ನ ಹೊರಭಾಗದ ರಸ್ತೆಯಲ್ಲೇ ನಿಲ್ಲುವಂತಾಗಿದೆ. ನಮ್ಮ ಪ್ರತಿನಿಧಿಗಳು ಇಂತಹ ಶೆಲ್ಟರ್ ಶೆಡ್ಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಅನೈರ್ಮಲ್ಯವಾಗಿ ಕಾಣುತ್ತಿತ್ತು. ಇದಲ್ಲದೆ ಮಹಾನಗರ ಪಾಲಿಕೆಯ ಕಾರ್ಯವೈಖರಿ ಬಗ್ಗೆ प्रयाणिकರು असमाधान व्यक्तपडिಸಿದರು. नमस्कार. आता आपण आहोत चन्नम्मा सर्कल येथील प्रवासी निवारा शेडमध्ये. गेल्या महिनाभरात या शेडचे एकदाच स्वच्छता केलेली आहे. ही शहरातील सर्वच निवारा शेडची अशी अवस्था झालेली आहे. त्यामुळे प्रवाशांना शेडऐवजी रस्त्यावर थांबून बसची वाट बघावी लागते. त्याशिवाय येथे रात्रीच्या वेळी जनावरे आणि भटकी कुत्री आसरा घेत असल्यामुळे आणि तेथील परिसर अस्वच्छ करत असल्यामुळे दुर्गंधीचे साम्राज्य पसरलेले आहे. त्याशिवाय डासांचा प्रादुर्भावही वाढतो आहे. त्याचा त्रास प्रवाशांना सहन करावा लागतो आहे. गेल्या आठवड्यात चन्नम्मा सर्कल येथील बसस्थानक निवारा शेड स्वच्छ करण्यात आले होते, पण त्यानंतर पुन्हा या निवारा शेडची स्वच्छता करण्यात आलेली नाही. विशेष म्हणजे महानगरपालिकेकडून स्मार्ट सिटी अंतर्गत 3 महिन्यासाठी 70 लाखांचा निधी उपलब्ध करून दिला जातो. मात्र शहरातील कोणत्याच निवारा शेडची स्वच्छता संबंधितांकडून केली जात नसल्याने प्रवाशांना त्रास होत आहे. महानगरपालिकेने याकडे लक्ष द्यावे अशी मागणी प्रवाशातून होताना दिसत आहे. कॅमेरामन संकल्प शिंदेसह चेतन लक्केवेलकर, KMM न्यूज, ಬೆಳಗಾವಿ. ಸಿಬಿಟಿಯಿಂದ 3ನೇ ಗೇಟ್ವರೆಗೆ ಮತ್ತು ಮಜಗಾವಿಯ ಅಂತರ್ನಗರ ಹೆದ್ದಾರಿಯಲ್ಲಿರುವ ಎಲ್ಲಾ ಶೆಲ್ಟರ್ ಶೆಡ್ಗಳ ಸ್ಥಿತಿ ಇದಾಗಿದೆ. ಚನ್ನಮ್ಮ ವೃತ್ತದಿಂದ KLE ಆಸ್ಪತ್ರೆ ಹಾಗೂ ಇತರೆಡೆ ಇರುವ ಶೆಲ್ಟರ್ ಶೆಡ್ಗಳಿಗೂ ತೊಂದರೆಯಾಗಿದೆ. ಕುತೂಹಲಕಾರಿಯಾಗಿ ಈ ಶೆಲ್ಟರ್ ಶೆಡ್ಗಳನ್ನು ಸ್ವಚ್ಛಗೊಳಿಸಲು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ 3 ತಿಂಗಳವರೆಗೆ 70 ಲಕ್ಷ ನಿಧಿಯನ್ನು ಲಭ್ಯಗೊಳಿಸಲಾಗಿದೆ. ಹಾಗಾದರೆ ಈ ನಿಧಿ ಎಲ್ಲಿಗೆ ಹೋಗುತ್ತದೆ? ಈ ಪ್ರಶ್ನೆ ಕೇಳುವ ಧೈರ್ಯ ಯಾವ ಕಾರ್ಪೊರೇಟರ್ಗೂ ಇಲ್ಲವೇ ಎಂಬ ಪ್ರಶ್ನೆಗಳು ಪ್ರಯಾಣಿಕರು ಮಾಡುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಸಂಕಲ್ಪ ಶಿಂದೆ ಜೊತೆ ಚೇತನ್ ಲಕ್ಕೆಬೇಲ್ಕರ್, KMM ಕನ್ನಡ, ಬೆಳಗಾವಿ.